ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರವಿಂದ್ ಅಂತ. ನಾನು ಗ್ಯಾಸ್ಟ್ರೆಂಟಾಲಜಿಸ್ಟ್. ನಾನಿವತ್ತು ಗರ್ಡ್ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಇದ್ರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಉಪಯುಕ್ತ ಮಾಹಿತಿನ ಹಂಚ್ಕೊಳ್ಳಿ ಬಯತೀನಿ. ಗರ್ಡ್ ಅಂದರೆ ಏನು? ಊಟ ಮಾಡಿದ ಹೊಟ್ಟೆಯಿಂದ ರಿವರ್ಸ್ ಎದೆಗೆ ಬರೋದಕ್ಕೆ ಗರ್ಡ್ ಅಂತೀವಿ. ಯಾಕೆ ಈ ಥರ ಆಗುತ್ತೆ ಅಂದರೆ ಅನ್ನನಾಳ ಮತ್ತು ಹೊಟ್ಟೆ ಮಧ್ಯೆ ಒಂದು ವ್ಯಾಲ್ವ್ ಇರುತ್ತೆ. ಊಟ ಮಾಡಿದ್ದು ಹೊಟ್ಟೆಗೆ ಹೋಗಿದ್ದು ರಿವರ್ಸ್ ಬಂದರೆ ಗರ್ಡ್ ಆಗುತ್ತೆ. ಇನ್ನು ಕೆಲವರಿಗೆ ಅನ್ನನಾಳ ಮತ್ತು ಹೊಟ್ಟೆ ಸೇರ್ಕೊಂಡ ಜಾಗ ಸ್ವಲ್ಪ ಎದೆಗೆ ಸರ್ಕೊಂಡ್ಬಿಟ್ಟಿರ್ತದೆ, ಅವಾಗ ಕೂಡ ಅಯಾಟಸ್ ಅನ್ನಿ ಅಂತೀವಿ. ಈ ಕಂಡೀಷನಲ್ಲೂ ಕೂಡ ಊಟ ಮಾಡಿದ್ದು ರಿವರ್ಸ್ ಎದೆಗೆ ಬರೋ ಚಾನ್ಸಸ್ ಇರುತ್ತೆ. ಸಾಮಾನ್ಯ ಲಕ್ಷಣಗಳು ಹೆಂಗಿರುತ್ತೆ ಅಂದರೆ ಊಟ ಮಾಡಿದ್ದು ಎದೆ ಒಳಗೆ ಸಿಕ್ಕಣ್ಣಂಗೆ ಆಗೋದು, ಊಟ ಮಾಡಿದ್ದು ರಿವರ್ಸ್ ಬರೋದು, ಎದೆ ಉರಿಯೋದು, ಉಳಿ ತೇಗ್ ಬರೋದು, ಮಲ್ಕೊಂಡಾಗ ವಾಂತಿ ಬರೋದು, ಈ ಥರ ಆಗ್ತಿರುತ್ತೆ. ಹಿಂಗಾಗಬಾರ್ದು ಅಂದರೆ ನಾವು ಈಸಿ ಸೊಲ್ಯೂಷನ್ಸ್ ಏನು ತಗೋಬೋದು ಅಂದರೆ ಸಾಯಂಕಾಲ 6 ಗಂಟೆ ಮೇಲೆ ಲಿಕ್ವಿಡ್ ಇಂಟೇಕ್ನ ರೆಸ್ಟ್ರಿಕ್ಟ್ ಮಾಡಬೇಕು. ನೀರು, ಜ್ಯೂಸು, ಮಜ್ಜಿಗೆ, ಹಾಲು ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಕಾಫಿ, ಟೀ ಕುಡಿಯೋ ಅಭ್ಯಾಸ ಇದ್ದವರು 1 ಸಲ ಅಥವಾ 2 ಸಲಕ್ಕಷ್ಟೇ ರೆಸ್ಟ್ರಿಕ್ಟ್ ಮಾಡಿ, ಜಾಸ್ತಿ ಮಾಡಬಾರ್ದು. ಅತಿ ಬಿಸಿಯಾಗಿರೋದು ಅಥವಾ ಅತಿ ತಣ್ಣಗಿರೋದು ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಫುಡ್ ತಿನ್ನಬಾರ್ದು. ಸಾಯಂಕಾಲ ಯಾವುದೇ ಕಾರಣಕ್ಕೂ ಹೈ ಕ್ಯಾಲರಿ ಫುಡ್ ತಿನ್ನಬಾರ್ದು. ಅಂದರೆ ಮೊಟ್ಟೆ ಆಗಲಿ, ನಾನ್ ವೆಜ್ ಆಗಲಿ, ಕರ್ದಿರೋದಾಗಲಿ ಅವಾಯ್ಡ್ ಮಾಡಿ. ರಾತ್ರಿ ಊಟಕ್ಕೂ ಮತ್ತು ಮಲ್ಗಕ್ಕೂ ಗ್ಯಾಪ್ ಅಟ್ಲೀಸ್ಟ್ 2 ಅವರ್ಸ್ ಕೊಟ್ಟರೆ ಒಳ್ಳೆಯದು. ಇಷ್ಟೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದರೂ ಗರ್ಡ್ ಸಮಸ್ಯೆ ನಿಮಗೆ ಕಾಡ್ತಾನೆ ಇದ್ದರೆ ನೀವು ಸ್ಪೆಷಲಿಸ್ಟ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು.